ಸಂಚಾಲಕರಾದಂಥ ಮಾನಸಂದ್ರ ಮುನಿಯಪ್ಪಣ್ಣವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಾವು ದಿಢೀರನೆ KK ಗೆಸ್ಟ್ ಹೌಸ್ನಲ್ಲಿ ಸಭೆ ಸೇರಿ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೇವೆ. ನಾವು ಸುದೀರ್ಘ 35 ವರ್ಷ ಹೋರಾಟದ ಹಿನ್ನೆಲೆ 1 ತಾಸು 1 ಗಂಟೆವರೆಗೆ ಚರ್ಚೆಯನ್ನು ಮಾಡಿ ಮುಂದೆ ಏನು ಮಾಡೋಣ ಅನ್ನೋ ಆಲೋಚನೆಗೆ ಕನಿಷ್ಠ 38 ಸಂಘಟನೆಗಳ ಒಕ್ಕೂಟದ ಜೊತೆಯಲ್ಲಿ ಮತ್ತು ಸರ್ಕಾರದ ನಡೆಯನ್ನು ನಮಗೂ ಏನಾದರೂ ಮೋಸ ಅಥವಾ ವಂಚನೆ ಮಾಡಿದರೆ, ಯಾಕಂದರೆ ಹಲವಾರು ಸಾರಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಹೇಳೋದೊಂದು ಮಾಡೋದು ಇನ್ನೊಂದು. ಹಾಗೆ ನಾವು ಒಟ್ಟಾರೆ ನಮ್ಮ ಸಂಚಾಲಕರ ಮಾನಸಂದ್ರ ಮುನಿಯಪ್ಪಣ್ಣವರ ನಾಯಕತ್ವದಲ್ಲಿ ಒಟ್ಟಾರೆ ನಾವೆಲ್ಲರೂ CM ಅವರ 3ನೇ ಮಹಡಿಯಲ್ಲಿ ವಿಧಾನಸೌಧದಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸಮಾಜದ ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಮತ್ತು ಎಲ್ಲರೂ ಕೂಡ ಒಂದು ತಾಸು ಚರ್ಚೆ, ನಿಮ್ಮ ಹೋರಾಟವನ್ನು ಹಿಂಪಡೆಯಿರಿ, ನಾವು ನಿಮ್ಮ ಪರವಾಗಿದ್ದೀವಿ, ಒಳ ಮೀಸಲಾತಿ ಜಾರಿ ಆದ ನಂತರವೇ ಈ ಬ್ಯಾಕ್ಲಾಗ್ ಪೋಸ್ಟ್ಗಳು ತುಂಬುವುದು, ನೋಟಿಫಿಕೇಶನ್ ಜಾರಿ ಮಾಡುವುದು, ಯಾವುದೇ ಒಂದು ಉದ್ಯೋಗ ಕೂಡ ತುಂಬುವುದಿಲ್ಲ ಅಂತೇಳಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಭರವಸೆ ಕೊಟ್ಟಿರುವುದರಿಂದ ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ನಾಯಕರಾದಂಥ ಪದ್ಮಶ್ರೀ ಮಂದಾಕೃಷ್ಣ ಮಾರಿಯಣ್ಣವರ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏನು ಬಿಲ್ ಪಾಸ್ ಆಗಿದೆ, ವರ್ಗೀಕರಣ ಜಾರಿಯಾಗಿದೆ, ಆ ವಿಷಯವನ್ನು ನೇರವಾಗಿ ಪದ್ಮಶ್ರೀ ಮಂದಾಕೃಷ್ಣ ಮಾರಿಯಣ್ಣವರು ಮುಖ್ಯಮಂತ್ರಿಯವರಿಗೆ ಪ್ರಶ್ನೆ ಹಾಕಿದ ಆ ಸಂದರ್ಭದಲ್ಲಿ ಇಲ್ಲ ನಾನು ಪರವಾಗಿದ್ದೀನಿ, ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡುವುದಿಲ್ಲ, 27ನೇ ತಾರೀಕುವರೆಗೆ ಅವತ್ತು ವಿಶೇಷ ಕ್ಯಾಬಿನೆಟ್ ಇರ್ತದೆ, ನಾನು ಯಾವುದೂ ಕೂಡ ಯಾವ ಸಮುದಾಯ ಕೂಡ ಅನ್ಯಾಯ ಮಾಡುವುದಿಲ್ಲ, ಎಲ್ಲ 101 ಜಾತಿ ಜನಾಂಗಕ್ಕೆ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡುವಂಥ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ತದೆ ಅನ್ನೋ ಮಾತನ್ನು ಹೇಳಿದರು. ಸೊ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಎಲ್ಲೋ ಒಂದು ಆತಂಕ ಇದೆ. ಪ್ರತ್ಯೇಕವಾಗಿ ಮಾದಿಗರಿಗೆ 3 ಆಯೋಗಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಏನು ಆಯೋಗಗಳು ರಚನೆ ಆಗಿದ್ದಾವೆ. ನಾಗಮಂದಸ್ ಆಯೋಗದಲ್ಲಿ 6% ಇದೆ, ಮಾಧುಸ್ವಾಮಿ ವರದಿಯಲ್ಲಿ ಕೂಡ 6% ಇದೆ ಮಾದಿಗರಿಗೆ, ಮತ್ತು ನಾಗಮಂದಾಸ್ ವರದಿ ಹಾಗೂ ಮಾಧುಸ್ವಾಮಿ ವರದಿ, ಈ 3 ವರದಿಗಳಲ್ಲಿ 6% ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಿದ್ದು ತಮಗೆಲ್ಲರಿಗೂ ಗೊತ್ತಿದೆ. ಸೊ ಅದರಲ್ಲಿ ಏನಾಗ್ತದೆ, ಇವತ್ತು ರಾಜ್ಯ ಸರ್ಕಾರ 5.5 ಈ ರೀತಿ ಒಳ ಕುತಂತ್ರ ನಡೀತಾ ಇದೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ. ಪ್ರತ್ಯೇಕವಾಗಿ ಆಯಾ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಮಾಡಬೇಕಂತೇಳಿ ನಮ್ಮ ಗುರಿ. ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿ ಜನಾಂಗಕ್ಕೆ ಮೀಸಲಾತಿ ಸಿಗಬೇಕು. ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಮಹಾನ್ ನಾಯಕನು, ಅವರ ಆಸೆ ಏನಿತ್ತು, ಶೋಷಿತ ಸಮುದಾಯಗಳು ಮತ್ತು ಅತ್ಯಂತ ಕಟ್ಟಕ್ಕಿರುವ ಸಮುದಾಯಕ್ಕೆ ನ್ಯಾಯ ಸಿಗಬೇಕಂತೇಳಿ ಅವರು ಕನಸಿತ್ತು, ಅದು ನೆನಸಾಗಬೇಕಾಗಿದೆ.